ಅಡ್ಡಿಪಡಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಅಂತರ್ಜಾತಿ ಹೇಳಿ ಧಿಕ್ಕಾರ. ಆಗಿಲ್ಲ, ನಮ್ದು ರಿಜಿಸ್ಟರ್ ಆಗಿಲ್ಲ. ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವರು ಕರ್ಕೊಂಡು ಹೋಗಿ ಬಂದಿದ್ದಾರೆ. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಲವ್ ಮಾಡಿ ಇವಾಗ ಮದುವೆ ಆಗಿದ್ದೀನಿ. ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡಿಗೆ ನಮ್ಮನ್ನು ಬಿಚ್ಚಿಟ್ರೆ ಸಾಕು. ಹೌದು, ಗುಡಿಬಂಡೆ ತಾಲೂಕಿನ ಗಂಧನಾಗೇನಹಳ್ಳಿ ಗ್ರಾಮದ ಯುವಕ ಮುನಿಯಾಂಜನೇಯ ಮತ್ತು ಗೌರಿಬಿದನೂರು ತಾಲೂಕಿನ ಹಳೆ ಉಪ್ಪಾರಹಳ್ಳಿ ಗ್ರಾಮದ ಯುವತಿ ದಿವ್ಯಶ್ರೀ ಕಳೆದ 1 ವರ್ಷಗಳಿಂದ ಪರಸ್ಪರ ಪ್ರೀತಿಸಿಕೊಂಡಿದ್ದು, ಇವರ ವಿವಾಹಕ್ಕೆ ಯುವತಿಯ ಪೋಷಕರು ಅಡ್ಡಿಯಾಗಿದ್ದರು. ಇಬ್ಬರು ಇತ್ತೀಚೆಗೆ ಮದುವೆಯಾಗಿದ್ದಾರೆ. ಇನ್ನು ಗುಡಿಬಂಡೆ ಉಪನೋಂದಣಾ ಕಚೇರಿಯಲ್ಲಿ ವಿವಾಹ ನೋಂದಣಿ ಮಾಡಿಕೊಳ್ಳಲು ಆಗಮಿಸುತ್ತಿದ್ದಂತೆ ಯುವತಿಯ ಪೋಷಕರು ಹುಡುಗಿಯನ್ನು ಎಳೆದುಕೊಂಡು ಕಾರಿನಲ್ಲಿ ಅಪಹರಿಸಿಕೊಂಡು ಹೋಗಲು ಪ್ರಯತ್ನಿಸಿದಾಗ ಸಾರ್ವಜನಿಕರು ರಕ್ಷಣೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಯುವಕ ಮತ್ತು ಯುವತಿಯರನ್ನು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದರು. ನಂತರ ಹುಡುಗನ ಪೋಷಕರು ವಿವಾಹ ನೋಂದಣಿ ಮಾಡಲು ಕಳುಹಿಸಿ ಎಂದು ಕೇಳಿದಾಗ ಕೆಲಕಾಲ ಪೊಲೀಸರು ನಿರಾಕರಿಸಿದ ಹಿನ್ನೆಲೆ ಡಿಎಸ್ಎಸ್ ಸಂಘಟನೆಯಿಂದ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾದರು. ಅಡ್ಡಿಪಡಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ, ಅಂತರ್ಜಾತಿ ಹೇಳಿ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ನ್ಯಾಯ. ಅಂತರ್ಜಾತಿ ರಿಜಿಸ್ಟರ್ ಮ್ಯಾರೇಜ್ಗೆ ಅಡ್ಡಪಡಿಸುತ್ತಿರುವ ಗುಡಿಬಂಡೆ ಪೊಲೀಸರಿಗೆ ಹೇಳಿ ಧಿಕ್ಕಾರ. ಕರ್ಕೊಂಡ್ ಬರ್ತೀನಿ ಜೊತೆಯಲ್ಲಿ. ಹುಡುಗಿ ಬೇಗರ್ ಇರೋದ್ರಿಂದ ಹುಡುಗಿ ಏನ್ ಸ್ಟೇಟ್ಮೆಂಟ್ ಕೊಡುತ್ತೆ, ನಾವು ನಮ್ಮ ತಂದೆ ತಾಯಿ ಜೊತೆ ಹೋಗ್ತೀನಿ ಹೋಗ್ತಾರೆ ಅಷ್ಟೇ. ಇನ್ನು ಬೇರೆ ಆಗಿದ್ರೆ ನಾವು 160% ಆಗಿಲ್ಲ, ನಮ್ದು ರಿಜಿಸ್ಟರ್ ಆಗಿಲ್ಲ. ಆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ ಅವರು ಕರ್ಕೊಂಡು ಹೋಗಿ ಬಂದಿದ್ದಾರೆ. ಅವ್ರನ್ನ ಹ್ಯಾಂಡ್ ಓವರ್ ಮಾಡ್ಬೇಕಾದ್ರೆ ನಮ್ಮ ಧರ್ಮ. ಅವ್ರಿಗೆ ಏನ್ ಮಾಡ್ತೀಗ, ಆ ಹುಡುಗಿ ಏನಾದ್ರು ಮೇಜವಾಗಿದ್ದು ನಾನು ಇಲ್ಲೇ ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ತೀನಿ ಅಂದ್ರೆ ನಮ್ಮ ಮುಂದೆ ಅಲ್ಲ, ಗೌರಿಬಿದ್ನೂರು ಪೊಲೀಸರು ಬರ್ತಾರೆ. ಅವ್ರು ಮಾಡ್ಬೋದು, ಗೌರಿಬಿದ್ನೂರು ಪೊಲೀಸರು ಬಂದು ಮಾಡ್ತಾರೆ. ಗೌರಿಬಿದ್ನೂರು ಪೊಲೀಸರು ಬಂದು ನಾನು ಹೇಳೋದು ಅರ್ಥ ಮಾಡ್ಕೊಂಡ್ರೆ, ಗೌರಿಬಿದ್ನೂರು ಪೊಲೀಸರು ಬಂದು ಸ್ಟೇಟ್ಮೆಂಟ್ ಮಾಡ್ಕೊಂಡು ನಿಮ್ ಜೊತೆ ಕಳಿಸ್ಕೊಡ್ತಾರೆ. ಸಂಬಂಧಪಟ್ಟ ರಿಜಿಸ್ಟರ್ ಆಗಿರುತ್ತೋ ಅವ್ರು ಬಂದು ಮಾಡ್ಕೊಂಡು ಹೋಗ್ಬೇಕು. ಕಳಿಸಿಲ್ವಲ್ಲ, ಸ್ಟೇಷನ್ ಕರ್ಕೊಂಡು ಬಂದಿದ್ಯಾರ ಅವರೇ ಎತ್ಕೊಂಡು ಹೊರಟೋಯ್ತು ಕಾರಲ್ಲಿ. ಮತ್ತೆ ಒಳಗಿದ್ಮೇಲೆ ಸ್ವಲ್ಪ ಹೊತ್ತು ಅವ್ರು ಇರ್ಬೇಕಲ್ವಾ? ಸಮಸ್ಯೆ ಹೇಳ್ತೀನಿ. 4 ಗಂಟೆಯಿಂದ ಇದ್ದೀವಿ, ದಯವಿಟ್ಟು ಸಾಹೇಬ್ರ ಮಾಡ್ಕೋಬೇಡಿ. 4 ಗಂಟೆಯಿಂದ ನಾವು ಇದೀವಿ. ಕಾರ್ ಗಡ್ಡ ಹೋದು ಸರ್ ಎತ್ತಕೊಂಡು ಹೋಯ್ತು. ಟ್ರೀಟ್ಮೆಂಟ್ ಮಾಡಿ ನಮ್ಗೆ ನಮ್ಮ ಕೊಡಿ. ಅವ್ರ ಮುಂದೆ ಕರ್ಕೊಂಡು ಹೋಗ್ತೀವಿ. ಮನೆ ಇರ್ತೀವಿ. ನಮ್ಮ ಮನೆ ಎಲ್ಲ ಫೋಟೋ ತಗೊಂಡು ಹೋಗ್ಲಿ. ಅವ್ರಿಗೆ ಹ್ಯಾಂಡ್ ಔಟ್ ಅವರ ಮಾಡ್ಬೇಕು. ಹೈಕೋರ್ಟ್ ಹೋಗಿ ಹ್ಯಾಂಡ್ ಓವರ್ ಅಂದ್ರೆ ಆ ಥರ ಅಲ್ಲ, ಸ್ಟೇಟ್ಮೆಂಟ್ ಮಾಡ್ಕೊತಾರೆ ಅವರು. ಮಾಡ್ಕೊಳ್ಳಿ, ಸ್ಟೇಟ್ಮೆಂಟ್ ಮಾಡ್ಕೊತಾರೆ. ಯಾವ ಪೊಲೀಸ್ ಸ್ಟೇಷನ್ ರಿಜಿಸ್ಟರ್ ಆಗಿದೆಯೋ ಅವ್ರು ಬಂದು ಸ್ಟೇಟ್ಮೆಂಟ್ ಮಾಡ್ಕೊಳ್ಳಿ ಸರ್. ನಾನು ಕಾಲೇಜಲ್ಲಿ ಓದ್ತಿದ್ದಾಗ ಲವ್ ಮಾಡಿ ಇವಾಗ ಮದುವೆ ಆಗಿದ್ದೀನಿ. ನಮ್ಗೆ ಯಾರು ತೊಂದರೆ ಕೊಡ್ದಂಗೆ ನಮ್ಮ ಪಾಡಿಗೆ ನಮ್ಮನ್ನು ಬಿಚ್ಚಿಟ್ರೆ ಸಾಕು. ಏನು ನಿಮ್ಮ ಹೆಸರೇನು? ನನ್ನ ಹೆಸರು ದಿವ್ಯಶ್ರೀ. ಅವರು ಹೆಂಗೆ ಪರಿಚಯ ಆಯಿತು, ಏನಾಯ್ತು? ನಾವು ಗೌರಿಬಿದನೂರಲ್ಲಿ ಓದ್ತಿದ್ದಾಗ ಅವ್ರು ನನಗೆ ಪರಿಚಯ ಆಗಿದ್ರು. ಇವಾಗ ಮದುವೆನೂ ಆಗಿದ್ವಿ. ನಮ್ಮ ಪಾಡಿಗೆ ನಮ್ಮನ್ನು ಬಿಚ್ಚಿಟ್ರೆ ಸಾಕು. ಯಾರು ತೊಂದರೆ ಕೊಡ್ತಾ ಇದ್ದಾರೆ? ನಮ್ಮ ಅಣ್ಣ ಅವರು. ಏನಂತ ಮಾಡ್ತಾ ಇದ್ದಾರೆ? ಹೌದು, ನಾನು ಇಲ್ಲಿರೋದು ಬೇಕಾಗಿಲ್ವಂತೆ, ನನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿ. ನಂತರ ಸೂಕ್ತ ಪೊಲೀಸ್ ಬಂದೋಬಸ್ತ್ನೊಂದಿಗೆ ಕಳುಹಿಸಿ ಮದುವೆ ನೋಂದಣಿ ಕಾರ್ಯ ಮುಗಿಸಿದರು. ನಂತರ ತಹಶೀಲ್ದಾರ್ ಸಿಗ್ಬತುಲ್ಲಾ ಪ್ರೇಮಿಗಳಿಗೆ ವಿವಾಹ ಪತ್ರ ನೀಡಿ ಉತ್ತಮವಾಗಿ ಬಾಳುವಂತೆ ಹಿತವಚನ ನುಡಿದರು.
ಜೀವನ ಸುಖ ಜೀವನ ಆಗಲಿ 3 ವರ್ಷ ಆರೋಗ್ಯ ಐಶ್ವರ್ಯ ಮತ್ತು ಇನ್ನ ಅಭಿವೃದ್ಧಿ ಇಂದ ಮುಂದಕ್ಕೆ ಬರಬೇಕು ಅದರಿಂದ ಮುಂದಕ್ಕೆ ಬರಬೇಕಂತ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್. ಆಂಜನೇಯ ಅಂತ ಹೇಳ್ಬಿಟ್ಟು ಹುಡುಗ ಗಂಗಮ್ಮನಾಗನಹಳ್ಳಿಯಲ್ಲಿ ಚೆಂಡೂರು ಪಕ್ಕ ಮತ್ತು ದಿವ್ಯಶ್ರೀ ಅಂತ ಹೇಳಿ ಗೌರಿಬಿದನೂರು ತಾಲೂಕು ಹಳೆಯ ಉಪ್ಪರಹಳ್ಳಿ ಅಂತ ಇಬ್ಬರು ಅಂತರ್ಜಾತಿ ವಿವಾಹ ಮಾಡ್ಕೋಬೇಕು ಅಂತ ಹೇಳಿ ಬಂದಾಗ ಅವರ ಪೋಷಕರು ಅವ್ರನ್ನ ತಡೆದು ಆ ಮಗುವನ್ನು ಅಪಹರಿಸ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿತ್ತು. ನಾವು ಗುಡಿಬಂಡೆ ಠಾಣೆಗೆ ರಕ್ಷಣೆ ಪಡೆದು ಅಲ್ಲಿಂದ ಕರ್ಕೊಂಡ್ಬಂದು ಇವತ್ತು ರಿಜಿಸ್ಟರ್ ಮ್ಯಾರೇಜನ್ನು ಮಾಡಿದ್ದೀವಿ. ಇವರು ಅಂತರ್ಜಾತಿ ವಿವಾಹಕ್ಕೆ ಸಮಾಜದ ಎಲ್ಲರೂ ಸಹಕರಿಸಬೇಕು ಅಂತ ಕೂಡ ನಮ್ಮದು ಸಹಮತ ವ್ಯಕ್ತಪಡಿಸ್ತಾ ಇವತ್ತು ಎಲ್ಲರೂ ಚೆನ್ನಾಗಿರಬೇಕು. ಸಮಾಜದಲ್ಲಿ ನೀವು ಜಾತಿ ಮನುಷ್ಯರನ್ನ ಬಿಟ್ಟು ನೀವು ಮಾನವೀಯತೆ ಕಡೆ ಹೊರಡಬೇಕು, ಬಾಬಾ ಸಾಹೇಬರ ಕನಸನ್ನು ನನಸು ಮಾಡಬೇಕು, ಆ ನಿಟ್ಟಿನಲ್ಲಿ ಎಲ್ಲರೂ ಕಾರ್ಯಪ್ರವೃತ್ತರಾಗಬೇಕು ಅಂತ ಹೇಳಿ ನಿಮಗೆ ಶುಭ ಹಾರೈಸ್ತಾ ಇದ್ದೀನಿ. ಜೈ ಭೀಮ್. ಒಟ್ಟಾರೆ ಪೋಷಕರ ತೀವ್ರ ವಿರೋಧದ ನಡುವೆ ವಿವಾಹವಾಗಿದ್ದು ಯುವ ಜೋಡಿ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದಾರೆ. ಎನ್ವಿ ವೆಂಕಟೇಶ್, ಎಂಎಂ ಟಿವಿ ನ್ಯೂಸ್, ಗುಡಿಬಂಡೆ.